ಪಾಪ ಪಾರತಿ ನನ್ನ ಮಾತಾಡ್ಸೋಕ್ಕೂ ಆಗಲಿಲ್ಲ, ಏನೂ ಆಗಲಿಲ್ಲ. ಭಾರಿ ಬೇಜಾರಾಗ್ಬಿಡ್ತು. ಎಲ್ಲ ಬೇಜಾರು ಮಾಡ್ಕೊಂಡು ಏನೋ ಎಂಥ ಜೀವನ ಇತ್ತು ನಮ್ಮ ಪಾರತಿದು. ಹೋಗ್ಬಿಟ್ಟು ಅವಳೆಯ ಜೀವನಕ್ಕೆ ಕಲ್ಲಾಕಬಿಟ್ಲು. ನೆಮ್ಮದಿಯಾಗಿರ್ಬೋದಾಗಿತ್ತು. ನೆಮ್ಮದಿಯಾಗಿ ನಾನು ನೋಡಿದ ಗಂಡು ಮದುವೆ ಮಾಡ್ಕೊಂಡಿದ್ರೆ. ಆ ಬೋಳಿ ಮಗ ಸಿಕ್ಬಿಟ್ರೆ ಮಾತ್ರ ಬೋಳಿ ಮಗನ ಹತ್ತಿರ ಪಾಪಕ್ಕೆ ನಾನು ಮಾತ್ರ ಬಿಡಕ್ಕಿಲ್ಲ. ಬಡ್ಡೆದನ್ನ ಆ ಬಡ್ಡಿ ಮಗನಿಗೆ ಕಾಲ ಮುರಿದು ಕುಣಿಸ್ಬಿಡ್ತೀನಿ ದುರ್ದ್ರ ಬಡ್ಡೆ ಇದನ್ಗೆ. ಬಡ್ಡೆದ ನನ್ನ ತಂಗಿ ಚಿಂದಂತೆ, ನನ್ನ ತಂಗಿ ತಲೆ ಕೆಡಿಸ್ಬಿಟ್ಟು ಬಡ್ಡೆದ ಕರ್ಕೊ ಓಡೋಗ್ಬಿಟ್ಟ. ಚೆಂಗಲ್ ಬಡ್ಡೆದ ಬಂದ್ಬಿಟ್ರೆ ಮಾತ್ರ ನಾನು ಮಾತ್ರ ಬಿಟ್ಟು ಕಿತ್ಕೊಡೋ ಮಗನಲ್ಲ. ಇವತ್ತು ಎಷ್ಟು ಅನುಭವಿಸ್ತಾವೆ ಕಷ್ಟವ ಅಷ್ಟು ಗೊತ್ತಾಗಬೇಕು. ಬಡ್ಡೆ ಇದನ್ಗೆ ಚೆಂಗಲ್ ಬಡ್ಡೆ ಇದನ್ಗೆ, ಮಾನ್ಗೆಟ್ ಬಡ್ಡೆ ಇದನ್ಗೆ, ಬೋಳಿ ಮಗನಿಗೆ, ಚೆಂಗಲ್ ನನ್ನ ಮಗನಿಗೆ. ಬೋಳಿ ಮಗ ಎಂಥ ಮೋಸ ಮಾಡವನೆ ಬಡ್ಡಿ ಹೈದ, ಎಂಥ ಮೋಸ ಮಾಡವನೆ ಬಡ್ಡಿ ಹೈದ. ಒಳ್ಳೆ ಮಂತಂದು ದೋಸ್ತಾಗಿದ್ರೆ ಬಡ್ಡಿದ ಬಂದು ಕೇಳೋನು, ನಿಮ್ಮ ತಂಗಿಯ ಪ್ರೀತಿಸ್ತಾವನೆ ಮದುವೆ ಮಾಡ್ಕೊಡಿ ಅಂತ. ಇವನ್ನೆಲ್ಲ ಲೋಪರ್ ಬಡ್ಡಿ ಹೈದ, ನನಗದ ಲೋಪರ್ ಬಡ್ಡಿ ಹೈದ. ಅದಕ್ಕೆ ಈ ಬಡ್ಡಿ ಹೈದ ಬಂದಿಲ್ಲ. ಬಡ್ಡಿ ಮಗ ಎಡ್ತಿ ಮಕ್ಳಿಗೆ ಇಟ್ಟಾಗ್ತಾಗದ್ಮೇಲೆ ಯಾಕೆ ಮದುವೆ ಆಗಬೇಕು? ಬಡ್ಡಿ ಹೈದ ಲೋಪರ್ ಬಡ್ಡಿ ಮಗ. ಆ ಬಡ್ಡಿ ಇದನ್ನು ಏನು ಮಾಡಾನೆ? ಕೈ ಸಿಕ್ಬಿಟ್ರೆ ಬಡ್ಡಿ ಇದನ್ನು ಬಿಟ್ಕಿಟ್ಕೊಡಕ್ಕಿಲ್ಲ ನಾನು. ಅಲ್ಲ ನಾನು ಎಂಥ ಅಣ್ಣ ನಾನು? ಯಾಕೆ ಬಂದಿದ್ದಳು ಏನು ಅಂತ ಏನು ನಾನು ಕೇಳಲಿಲ್ವಲ್ಲ ನಾನು. ಹಾಂ ಬೇಡ, ಇವತ್ತು ನಿಮ್ಮದೇ ಮನೆ ಕಳ್ಳಿ ನಾಳೆ ಬೇಕಾದ್ರೆ ಕೇಳೋದಾಯ್ತು. ಗಂಡ ಗಂಡ ಊಟ ಮಾಡು ಗಂಡ. ಎಲ್ಲರೂ ಊಟ ಮಾಡೋಕ್ಕಂತ ವಾಪಸ್ ಬರೋಕ್ಕಿಲ್ಲ. ಊಟ ಮಾಡೋಕ್ಕೆ ಪಾದರ್ತಿನೂ ಊಟ ಮಾಡಲಿಲ್ಲ, ನೀನು ಊಟ ಮಾಡೋಕ್ಕಿಲ್ಲ. ತಟ್ಟೆಗೆ ಅನ್ನ ಇಟ್ಕೊಂಡು ತುಂಬ ಉಂಡು ಬಂದೆ. ಹಬ್ಬದು ಉಣ್ಣಕ್ಕಿಲ್ಲ ಅಂತಿದ್ದೀರಿ. ಒಂದು ತೂದು ಉಣ್ಣು ನೀನು. ಬೇಡ ಊಟ ಮಾಡಿ ನೀನು. ಬೇಡ ನೀನು ಊಟ ಮಾಡ್ಲೇಬೇಕು. ಒಂದು ತೂದು ಊಟ ಮಾಡು. ತಲೆ ಕೆಡಿಸ್ಬೇಡ ನೀನು. ನಂಗೆ ಊಟ ಬೇಡ ಅಂತಂದ್ರೆ ಹೇಳ್ತಿಲ್ವ ನಿಂಗೆ? ಹೊಡೆದು ನಿನ್ನ ನಿನ್ಗೆ ಅಂದಗಂತ ಒದ್ದಗಂತ ಹೊಡಿತ. ಅನ್ನ ಉಣ್ಣು ಬಂದ ನತ್ತ ನೀನು ಉಂದರ ಅನ್ನವ. ಓದ್ಲಿ ಪಾಪತ್ತೆ ಓದ್ಲಿ ಅಂತ ನಾನು ತುಂಬಿದ್ರೆ ನೀನು ತೆಂಬತ್ತಿದ್ರೆ ತೆಂಬವ ನಿನ್ನ. ಉಂದದಿಲ್ಲ ನಿನ್ನ ಅತ್ತೆ. ನಿಂಗೆ ಆಬೇದ ನೀನು ತೆಂಬ ಬರ್ತಿದ್ದಲ್ಲ ನಿನ್ನ. ನಾನೇ ಉತ್ತಿಡಿಬೋದು ಅನ್ನವ. ಪಾಪ ಗಂಡ ಅಂತ ಉದಯಕ ಬಂದ್ರೆ ನೀನು ಹಿಂಗೆ ಆದದ್ದು ತದಿಯ. ಇದು ನೀನು ಹಿಂಗೆ ಮಾಡೋದು ತದಿಯ ಅಂತ ಕೇಳೋದು ನಿಂಗೆ. ಕೇಳೋದಿಲ್ಲ ಅನ್ಬಿಟ್ಟು ಹಿಂಗೆ ಮಾಡೋದು ತದಿಯ ನೀನು. ಊಟ ಮಾಡೋದಲ್ಲ ನೀನು. ನಾನು ಬೇಡ ಕತೆ ಅದಿಬೋದು. ಅಲ್ಲ ಪಾರ್ಟಿ ಊಟ ಮಾಡಿದ್ಲ? ನೀ ಬೊಕ್ಕ ತೆಗೆದು ಊಟ ಮಾಡಿಲ್ಲ. ಅದಕ್ಕೆ ಅದನ್ನೇ ನಾನೇ ಉಕ್ಕತ್ತೀನಿ. ಸರಿ ಉಣ್ಕೋ. ನನಗೆ ನಿದ್ದೆ ಬರ್ತದೆ. ಮನೆ ತಗಬೇಕು. ಸೈಕಲಿಗೆ ಉಕ್ಕೋಬೋದು. ಹೋಗು ನೀನು. ಪಾರ್ತಿಯ ಒಬ್ಬಳೆ ಮನೆ ಕತಾಳೆ. ಪಾರ್ತಿಯ ಏನೋ ನೋಡ್ತಾ ಇಲ್ಲ. ಅತ್ತೆನೂ ನೋಡಿಲ್ಲ, ಮಾವ ಏನೂ ನೋಡಿಲ್ಲ, ಯಾವುದೂ ನೋಡಿಲ್ಲ. ನಾನು ಹಬ್ಬಳೆ ನಕ್ಕನೂ ತದಕ್ಕೊಂಡು ನೂಮಲ್ ಮನೆಗೊಂದು ಬೊಕ್ಕ ಒದಿತಾವ್ದೆ. ನಾನೇನು ಒಕ್ಕ ಬಂದೆ. ಯಾವುದೂ ಇಲ್ಲ. ಪಾದತ್ತಿ ಪಾಪ ಮಧ್ಯ ಮನೇಲಿ ಕೂತಾವಳೆ. ಅದಕ್ಕೆ ನಾನು ಅನ್ನ ಇಟ್ಕೊಂಡು ಉಣ್ಕೊಂಡು ಮನೆ ಕಳೆದಂದ್ಬಿಟ್ಟು ಬಂದೆ ಕಂಡ. ಅಲ್ಲ ಹೋಗ್ಬಿಟ್ಟು ಪಾರ್ತಿಗೆ ಊಟ ಮಾಡ್ಕೊಂಡು ಪಾರ್ತಿ ಹತ್ರ ಮನೆಗೆ ಹೋಗು. ಹೋಗಪ್ಪ, ನಾನು ಮನೆ ಕಲಿತಿಲ್ಲ, ಇಲ್ಲ ಮನೆ ಕಲ್ತೀನಿ. ನೀನು ಚೆನ್ನಾಗಿ ನೋಡ್ಕೋಬೇಕು. ನಾತ್ನಿ ಅವಳು. ನೀನು ನೋಡು, ನಿಮ್ಮ ಮನೆಗೆ ಹೋದ್ರೆ ನಿಮ್ಮ ಅವ್ವ ನಿಮ್ಮ ಅಣ್ಣಗೆ ಹಂಗೆ ನೋಡ್ಕೊತಾರೆ, ಹಂಗೆ ಪಾರ್ತಿಯ ನೀನು ನೋಡ್ಕೋಬೇಕು. ಮತ್ತೆ ಅವ್ರಿಗೂ ನೋವು ಕೊತ್ಬೋದು. ಅದು ನೋಮಲ್ ಮನೆ ಕಟ್ಟದೆ, ನಾವು ಇಲ್ಲಿ ಮನೆ ಕಲ್ಲೋದು ತಜ್ಜೆ ಆಯ್ತದೆ. ನಾನು ರೂಮ್ ಕೊಡಗಂಟ. ಈಗ ನಿಮಗೆ ಗೊತ್ತಿಲ್ವಾ ಪಾಪ ಬೇಜಾರು ಮಾಡ್ಕೊಂಡು ಬಂದವರಲ್ಲ. ಗಂಡ ನಾನು ಏನೋ ಕೇಳಬೇಕು ಅನ್ಕೊಂಡಿ ಉನ್ನಿ ಕೇಳಕ್ಕೆ ಆಯ್ಕಿಲ್ಲ. ಏನು ಹೇಳವ? ಅದೇ ಪಾದತ್ತಿದ್ದದಿದ್ದೀನಿ ಹಾಕೋದೋಗ್ಬೇಕು. ತಲಕ್ಕೆ ಓದೋದು ಏನಾದದ್ದು? ಬತ್ತತ್ಕೊಂಡು ಹೋಗಿದ್ದೆ ತಡಿಯಾಗ ತಾನೆ. ಪಿ ಬತ್ತಲ್ಲಿ ಜೀ ಅಂತ ಕತ್ಕೊಂಡು ಹೋಗ್ಬೋದದು ತಾನೆ. ಯಾಕೆ ಓದೋಗ್ಬೇಕು? ಮಂದಿ ಬಾರ್ಸ್ಬಿಡ್ತೀನಿ. ಜಾಸ್ತಿ ಮಾತಾಡೋ ನೀನು. ಹೋಗು ಸುಮ್ಮನೆ ಎಂತ ಮನೆಗೆ ಹೋಗು. ತದ್ದಿ ಬೂದಪ್ಪ ಊಟ ಮಾಡ್ತೀನಿ. ಕೇಳಂಗಿಲ್ಲ, ಏನು ಮಾಡಂಗಿಲ್ಲ. ನಾನೇ ತದ್ದಿ ಚೆನ್ನಾಗದೆ ತಾದು. ಏನಂಗೂ ಸದ್ ಮಾಡೋದು ನೀನು. ಇವ ಮತ್ಮ ಸುಮ್ಮನೆ ಊಟ ಮಾಡಕ್ಕೆ ಬದುಕಿಲ್ಲ ನನ್ನ. ಎಂತ ಆಯ್ತವೆ. ಹಲೋ ನಳಿಕೆ ಅತ್ತೆ ಕಂದ್ರೆ ಹೋಗು ಮನೆಗೆ. ನೀನು ಬದಕಿಲ್ವಾ? ನನ್ನ ಅಪ್ಪಲೇ ಹೋಗ್ಬೋದನ್ನ. ನೀನು ಹೋಗಿದ್ರೆ ಬೇಜಾರು ಮಾಡ್ಕೊತದೆ. ಹೋಗು. ಯಾವಾಗ ಹೋಗೋದು ನೀನು? ನಾನು ಈಗಲೇ ಹೊಂಟೋಗ್ಬಿಡ್ತೀನಿ. ಅವ್ನು ಮತ್ತೆ ಕೇಳು. ಆಮೇಲೆ ಓಡ್ಗಿಡ್ಬಿಟ್ಟೆ ಮೇಲೆ ಅವ್ನ ಕೈ ಬೇರೆ ಉಸ್ಕೊಂಡನು. ಅದೇ ಮಾಡು. ಅವ್ರು ಕೇಳು ಇವ್ರು ಕೇಳು ಅಂದ್ಬಿಟ್ರೆ ನಾನು ಸುಮ್ಮನೆ ಇಕ್ಕಿಲ್ಲ. ನಾನು ಜಗ್ಲಕ್ಕೆ ಬಂದ್ಬಿಡ್ತೀನಿ. ನಾನು ನಮ್ಮ ಮನೆಗೆ ಹೋಗ್ತೀನಿ. ನಿನ್ನೆ ಕೇಳ್ಬೇಕು, ನಿಮ್ಮ ಅವನ್ನ ಕೇಳ್ಬೇಕು. ನಾನು ಹೋಗ್ತೀನಿ ಕತ್ತು. ಹೋಗು. ಯಾವುದು ಬೇಕಾಗತ್ತೆ ನನಗೆ. ನಮ್ಮ ಅವ್ವ ನಮ್ಮ ಪಾಪ ಬಂದ್ಬಿಟ್ಟು ತಗ್ಬಿಟ್ಟೋಯ್ತು. ಬಾಣ ಮನೆಗೆ ಅಂತ. ಈಗ ಹೋಗಿ ಮತ್ತೆ ಎಲ್ಲಾನು ಕೇಳ್ಕೊಂಡು ಹೋಗ್ಬೇಕಂತೆ. ಸಂಜೆಗಂತ ಏನೇನೋ ಹೇಳ್ತಿದ್ದಿ ಕಣಪ್ಪ ನೀನು. ಕಾಡಿದ್ರೆ ತಲೆ ಕೆಟ್ಟೋಗ್ಬಿಡ್ತು ನನ್ನ ತಲೆ. ಬಿಟ್ಟು ಬಿಟ್ಕೋಗು. ತಲೆ ಕೆಡಿಸ್ಬೇಡ. ಪಾದತ್ತಿ ಅಂತ ಮನೆ ಕತ್ತೀನಿ. ಮನೆ ಕಂಡು ಎದ್ಬಿಟ್ಟು ನಾಳೆಗೆ ನಮ್ಮ ಮನೆಗೆ ಹೋಗ್ತೀನಿ. ನಮ್ಮ ಮನೇಲಿ ಹಬ್ಬ ಮಾಡ್ತದೆ. ನಮ್ಮ ಅವ್ವ ಕಬ್ಬು ಕಾಯಲು ಎಲ್ಲೊಂದು ಎಲ್ಲಾನು ಮಾಡ್ತದೆ. ಎಲ್ಲಾನು ತಿಂತೀನಿ ನಾನು ಕಣಪ್ಪ. ತಿನ್ನೋದು ಬರೀ ಇದೇ ಆಯ್ತು. ಹೋಗು ಹೊರಗ್ತಾವು ಮನೆಗೆ ಹೋಗು. ನೀನು ತುಂಬಿದ್ದು ನಮ್ಮೆತ್ ಬಾವ ಮೈಯತ್ ಬಾವ ಯಾವಾಗ್ಲೂ ಹಿಂಗೆ ಆದಕ್ಕಿಲ್ಲ. ನೀನು ಹಿಂಗೆ ಆದದ್ದು ತಂದೆಗಂತ ನೀನು ತುಂಬ ಹಿಂಗೆ ಹಾಕೊಂಡು ಕುಕ್ಕಂದಿಟ್ಟಿದ್ದೀನಿ. ನೀನು ಎತ್ತಿ ಎಲ್ಲದು ನಿಂಗೆ ಯಾವಾಗಲೂ ನೀನು ಹಿಂಗೆ ಎತ್ತಿದ್ದಿಲ್ಲ ಕಂದ ನೀನು. ಸರಿ ಕಿರಿಸ್ಬೇಡ ನಡಿ. ಅಪ್ಪ ಮಾರನ್ನು ಸೀರೆ ಕೊಡ್ಸೋದು ಅನ್ಕೊಂಡಿದ್ದೆ. ಏನೇನೋ ಗ್ರಾಚಾರಗಳು ಹಬ್ಬ ಕಳ್ಕೊಂಡಾರೆ ಕೊಡಿಸ್ಬೇಕು ಪಾಪ.
ಬೊಯ್ದು ಕಳಿಸ್ಬಿಟ್ಟೆ ನನ್ನ ಪಾಪ ಮಾಲೂನ್ನ. ಮುಂಚೆ ನಿಮ್ದಿಲ್ಲ, ಒಂಥರ ಬೇಜಾರಾಗ್ಬಿಟ್ಟದೆ ಕಣಪ್ಪ ಜೀವನ. ಸಾಕಾಗೋಗ್ಬಿಟ್ಟದೆ. ಏನೋ ಒಂಚೂರು ನೆಮ್ಮದಿಗಿರ್ಬೇಕು ಅನ್ನೋಷ್ಟರೊಳಗೆ ಏನೇನಾರ ಒಂದು ಶುರುವಾಯ್ತವೆ. ನಂದಂತೂ ಸಾಕಾಗೋಗ್ತೈತೆ. ಇದು ಯಾಕೆ ಬೇಕು ಈ ಜೀವನ ಅನ್ಸ್ಬಿಡತ್ತೆ ನನಗೆ. ಏನು ಮಾಡೋಕ್ಕೆ ಸುಮ್ಮನೆ ಈ ಥರ. ಎಲ್ಲ ಮನ್ಗಿರೋ ಹೊತ್ತಲ್ಲಿ ಅಕ್ಕಪಕ್ಕರು ಏನು ಅನ್ಕೊಂಡರು? ಏನು ಇಷ್ಟು ಹೊತ್ತಾಗತ್ತೆ ಟೈಮು. ಸುಮ್ಮನೆ ಮನೇಲೆಲ್ಲ ಅರ್ಚ್ಕೊಂಡು ತಿರ್ತಾಕೋತಾಳಲ್ಲ, ಯಾಕಂತ ತಿರ್ತದಳು? ಒಂಥರ ಒಂಚೂರು ಜ್ಞಾನ ಬೇಡವಾ? ಹೋಗಿತ್ತಾಳು, ಏನೋ ಕೆಟ್ಟು ಬಂದವಳೆ, ಏನೋ ತಪ್ಪು ಮಾಡಿಬಿಟ್ಲು. ತಿತ್ಕೊಂಡು ಬುದ್ಧಿ ಕಲಿಯೋಕೆ ಒಂದು ಬುದ್ಧಿ ಹೇಳ್ಕೊಡೋದ ಅಂದ್ಬಿಟ್ಟು ಊದ್ಕೊಂಡು ಎಲ್ಲ ಮನೆ ಡಾನ್ಸ್ ಎಲ್ಲ ಕಡ್ದೋದ್ರಲ್ಲ. ಅಲ್ಲ ಹಣ್ಣಿಡ್ತಿರೋರಾಗಲಿ ನೋಡು, ಅದಕ್ಕೆ ಹೇಳೋದು, ಕೆಟ್ಟುಬಿಟ್ಟು ಅಪ್ಪನ ಮನೆಗೆ ಹೋಗ್ಬೇಡ್ದು ಹೆಣ್ಮಕ್ಳು ಅಂತ. ಒಂದು ಚೂರೇ ಮಾತಾಡ್ಸೋದ್ರ ಪಾಪ ಮಾಲ ಏನೋ ಒಂದು ಒಳ್ಳೆತನ ಇರೋದಕ್ಕೆ, ಒಂದು ಮನಸ್ಸತ್ವ ಇರೋದಕ್ಕೆ ಊಟನಾರೇ ಕೊಟ್ಟವಳೆ ನೋಡು. ಹಣ್ಣಿಡ್ತೀರ ಬುದ್ಧಿ ಕಲ್ತಿರೋದ ಬೆಳ್ಕರೀಲಿ. ಅವ್ರಿಗೆಲ್ಲರಿಗೂ ನಾನು ಬುದ್ಧಿ ಹೇಳ್ತೀನಿ, ಸರಿಯಾಗಿ ಹೇಳ್ತೀನಿ ಅವ್ರಿಗೆಲ್ಲವ. ಬೆಳ್ಕರೀಲಿ ಅಂತ ಇವನಿ ಇಷ್ಟೊತ್ತು ರಾತ್ರಿ ಜಗಳ ಬಿಡ್ತು ಅಂತ, ಹಬ್ಬದ ಮುಂದೆ ಜಗಳ ಮಾಡಬೇಡ ಅಂತ ಸೈಲೆಂಟಾಗಿರೋದು. ಇಲ್ಲಾಂದ್ರೆ ಏನು ಮಾಡೋಂತ ನನಗೆ ಗೊತ್ತಿಲ್ಲ. ನಮ್ಮೊಬ್ಬರೇ ಅಯ್ಯೋ ಪಾತತಿ ಗೊತ್ತಿಲ್ಲ. ಎಲ್ಗೋದ್ಲು ಕಾನೆ ಉಕ್ಕಿ ತಾಕಾಯ್ತು. ಉನ್ನಿನ ಮನೆಗೆ ಹೋಗು ಅನ್ಬಿಟ್ಟಲ್ಲ, ಇಲ್ಲ ಗಂಡ ಅಕ್ಕೆ ಎಲ್ಲದಾದ್ಬಿಟ್ಟು ಬಂದೆ. ಇಷ್ಟೊತ್ತು ಗಂಟೆ ಏನು ಮಾಡ್ತಿದ್ದೆ ನೀನು? ಹೋಗ್ತಿದ್ದೆ ನಾನು, ಅಲ್ಲೆಲ್ಲ ಹೋಗ್ತಿದ್ದೆ, ಎಲ್ಲೂ ಇಲ್ಲ. ನಾನೇನು ಮಾಡಿದೆ? ಬುದ್ಧಿ ಜಾಗವನ್ನು ಮನೆ ತರಬೇಕಂತೆ. ಏಯ್ ಮಂಗಾಟ ಇರ್ತಿದ್ರೆ ಮಂಗಾಟವ ನೀನು, ಅದೆಲ್ಲಿದ್ರು ನೋಡು. ಏಯ್ ಬಚ್ಚಿಟ್ಲ ಮನೆಗೆ ಹೋಗಿರ್ಬೇಕು, ಹೋಗಿ ನೋಡು. ಅಲ್ಲೂ ಇಲ್ಲ, ಉಕ್ಕಿ ತಾಕಾಯ್ತು. ಬ್ಯಾಡದೆ ಮತ್ತೆ ಅನ್ನನೂ ಉಣ್ಣಿಲ್ಲ, ಊಟನೂ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ಕಟ್ಟನೇ ಇಲ್ಲ. ಅತ್ತೆ ಉಕ್ಕಿ ತಾಕಾಯ್ತು. ನಟ್ನಾಕೊಂಡು ಹೇಳ್ತಿದೆ, ಅತ್ತೆ ಹೋಗು ಕುಲ್ಲುಂಗೆಲ್ಲ ಬಂತು. ಅತ್ತೆಗೆ ಕದ್ದೆ, ಅತ್ತೆ ನಂಗೆ ಇದ್ದೆ ಹೋಗು ಹೆಂಗಾರಾಗ್ಲಿ ನಂಗೆ ನಂತು ಯಾವ್ದ ಮಾಮ ಅತ್ತೆ ಆಗ್ಲಿಲ್ಲ. ಅತ್ತೆ ನಾನು ನಿಂಗೆಲ್ಲ ಕಟ್ಟ ಬಂದೆ ಗಂಟ. ಪಾಪ ಈ ಮಾರ ಹಿಂಗೆ ಓಡಾಡ್ತಾ ಕೂತಾಳ, ಎತ್ತಕ್ಕೋದು ನೋಡಿ ನೋಡದ. ಅದೇ ಬಿಟ್ಬಿಟ್ಟು ಬಾ. ಎಂತ ಪರಿಸ್ಥಿತಿ ಬರ್ತದೆ ಅಂತ ಅನ್ಕೊಂಡಿದ್ದಿಲ್ಲ ನಾನು. ನಾನು ಈ ಪರಿಸ್ಥಿತಿ ಬರ್ತದೆ ಅಂದರೆ ಮನೆಗೆ ಕಾಲಾಗ್ತಿದ್ದಿಲ್ಲ. ಎಲ್ಲರೂ ಕಡ್ದಾಗ ಏನಾರೇ ಮಾಡ್ಕೊಬಿಡೋನು. ನಾನು ಸಾಯುವಾಗಾರೆ ನಮ್ಮ ಮನೇಲಿ ಎಲ್ಲರೂ ಇದ್ದಾಗ ಸತ್ತರೆ ನಾನು ಎಲ್ಲರೂ ನನ್ನ ಪೂಜೆ ಗೀಜೆ ಮಾಡಿ ಕಳಿಸ್ತಾರೆ. ಒಂಟಿಯಾಗಿ ನಾನು ಸಾಯಬೇಡ್ದು, ಎಲ್ಲರ ಕೈಲಿ ಸೇವೆ ಮಾಡಿಸ್ಕೊಂಡು ಸಾಯಬೇಕು ನಾನು. ಯಾರಿಗೂ ಬ್ಯಾಡವಾದ ಮೇಲೆ ನಾನು ಯಾಕಿರ್ಬೇಕು ಇಲ್ಲಿ? ನಾನು ಸಾಯೋದೇ ಸರಿ, ನಾನು ನಿರ್ಧಾರ ಮಾಡಿರೋದೇ ಸರಿ. ಅಣ್ಣವರು ನನ್ನಿಂದ ಇಷ್ಟೆಲ್ಲ ತೊಂದರೆ ಪಡ್ತಾವ್ರೆ ಅಂದಮೇಲೆ ನಾನು ಯಾಕಿರ್ಬೇಕು? ಈಗಾಗಲೇ ಬಡ್ಕೊಂಡೆ ನಾನು, ಹೋಗು ಅಂತ. ನೀರು ಕೂತ್ಕೊಂಡ ನೀನು, ಮುಂದೆ ಕೂತ್ಕೊಂಡ ನೀನು. ಹೇಳಿವೆ ನಡೀತಾ ಪಡ್ತೀವಿ ನೋಡು. ಇಟ್ಟಿಲ್ವಲ್ಲಿ ಹಿಡಿಯೋಯ್ತಾ ನಿನ್ಗೆ?